ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹುಟ್ಟು ಹಬ್ಬದ ಸಂಭ್ರಮ. ಶಿವಗಂಗೆಯಲ್ಲಿ ರಾರಾಜಿಸಿದ್ದ ಫ್ಲೆಕ್ಸ್ಗಳು, ಅಭಿಮಾನಿಗಳಿಂದ ಪೂಜೆ. ಎಸ್ ವೀಕ್ಷಕರೇ, ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಎಂದೇ ಕರೆಯಲ್ಪಡುವ ಶಾಸಕ ಸುರೇಶ್ ಗೌಡರಿಗೆ ಇಂದು 60ನೇ ಹುಟ್ಟುಹಬ್ಬದ ಸಂಭ್ರಮ. ಬರ್ತ್ಡೇ ಹಿನ್ನೆಲೆಯಲ್ಲಿ ಇಂದು ಶಿವಗಂಗೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಲಾಗಿತ್ತು. ಶಿವಗಂಗೆಯಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸುರೇಶ್ ಗೌಡರಿಗೆ ಶುಭ ಹಾರೈಸಿದ್ರು. ಹೌದು, ಇಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಬರ್ತ್ಡೇ ಹಿನ್ನೆಲೆ ಶಿವಗಂಗೆಯಲ್ಲಿ ಶುಭಾಶಯಗಳ ಮಹಾಪೌರವೇ ಹರಿದು ಬಂತು. ಎಲ್ಲೆಲ್ಲೂ ಶುಭಾಶಯಗಳ ಫ್ಲೆಕ್ಸ್ಗಳನ್ನ ಹಾಕಿ ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಶಾಸಕ ಸುರೇಶ್ ಗೌಡರ ಬರುವಿಕೆಗಾಗಿ ಕಾದು ಕೂತಿದ್ರು. ಶಿವಗಂಗೆಗೆ ಸುರೇಶ್ ಗೌಡರು ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳು, ಕಾರ್ಯಕರ್ತರು ಶುಭಾಶಯಗಳನ್ನ ಹೇಳಿದ್ರು. ಈ ವೇಳೆ ಶಾಸಕರಿಗೆ ಪೇಟ ತೊಡಿಸಿ ಶಾಲು ಹಾಗೂ ಹಾರ ಹಾಕಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಇನ್ನು ಇದೇ ವೇಳೆ ಶಾಸಕ ಸುರೇಶ್ ಗೌಡರಿಗೆ ಜೈಕಾರ ಕೂಗಿ ಶುಭ ಕೋರಿದ್ರು. ಅದಾದ ಬಳಿಕ ಇತಿಹಾಸ ಪ್ರಸಿದ್ಧ ಶಿವಗಂಗೆಯ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶಿವನಿಗೆ ಹಾಲು ತುಪ್ಪದಿಂದ ಅಭಿಷೇಕವನ್ನ ನೆರವೇರಿಸಿದ್ರು. ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು. ಇದೇ ವೇಳೆ ಸುರೇಶ್ ಗೌಡರು ಶಿವನಿಗೆ ಕೈ ಮುಗಿದು ನೆರೆದಿದ್ದ ಎಲ್ಲರಿಗೂ ಶುಭ ಹಾರೈಸಿದ್ರು. ಒಟ್ನಲ್ಲಿ ಇಂದು ಸುರೇಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶಿವಗಂಗೆಯಲ್ಲಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಇದೇ ವೇಳೆ ಸುರೇಶ್ ಗೌಡ ಮಾತನಾಡಿ, ಇದು ನನ್ನ ಕಾರ್ಯಕರ್ತರ ಸಂಭ್ರಮಾಚರಣೆ. ನನ್ನ ಬರ್ತಡೆಯನ್ನ ಆಚರಿಸುವುದು ರೂಢಿ ಇರಲಿಲ್ಲ. ನಾನು ಗ್ರಾಮಾಂತರ ಭಾಗಕ್ಕೆ ಬಂದಾಗಿನಿಂದ ನನ್ನ ಹುಟ್ಟುಹಬ್ಬವನ್ನ ಆಚರಿಸ್ತಾರೆ. ಹುಟ್ಟಿದಾಗ ಹೆತ್ತವರು ಪ್ರೀತಿ ಕೊಡ್ತಾರೆ, ಅದಾದ್ಮೇಲೆ ಜನರು ಪ್ರೀತಿ ಕೊಡ್ತಾರೆ. ಜನರ ಪ್ರೀತಿಯನ್ನ ಉಳಿಸಿಕೊಳ್ಳುವುದು ದೊಡ್ಡ ಕಷ್ಟ. ಅದನ್ನ ನಾನು ಉಳಿಸಿಕೊಳ್ಳುವ ಕೆಲಸ ಮಾಡ್ತೀನಿ. ಪ್ರೀತಿ ಇರುವ ಕಡೆ ಅಧಿಕಾರ ಸರ್ವಸ್ವವೂ ಇದ್ದೇ ಇರುತ್ತೆ. ನಾನು ವಿಶ್ವದ ಯಾವುದೇ ವ್ಯಕ್ತಿಯ ಮೇಲೆ ನನಗೆ ಕೋಪ ಕೊಡಬೇಡ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನನಗೆ ಶುಭಾಶಯ ಕೋರಿದ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ ಎಂದಿದ್ದಾರೆ. ಇದು ಕಾರ್ಯಕರ್ತರ ಕಾರ್ಯಕ್ರಮ, ಅಭಿಮಾನಿಗಳ ಕಾರ್ಯಕ್ರಮ. ನನ್ನ ಜೀವನದಲ್ಲಿ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡೋದು ನಮ್ಮ ತಾಯಿ ತಂದೆನೂ ಆಚರಣೆ ಮಾಡಿರಲಿಲ್ಲ, ನಮ್ಮ ಕುಟುಂಬದವರು ಆಚರಣೆ ಮಾಡ್ತಿರಲಿಲ್ಲ. ಈ ಕ್ಷೇತ್ರಕ್ಕೆ ಜನಗಳ ಸೇವೆ ಮಾಡೋಕ್ಕೆ ಬಂದಮೇಲೆ ಆ ಕ್ಷೇತ್ರ ಜನ ಪ್ರೀತಿಯಿಂದ ಮಾಡ್ತಿದ್ದಾರೆ. ಇದು ತಾಯಿ ತಂದೆದಿರು ಹುಟ್ಟಿದಾಗ ಪ್ರೀತಿ ಕೊಡ್ತಾರೆ, ಬೆಳೆದಂಗೆ ಜನಗಳ ಸೇವೆ ಮಾಡಿದಾಗ ಜನ ಪ್ರೀತಿ ಕೊಡ್ತಾರೆ. ಅದಕ್ಕೆ ಇದೊಂದು ನಿದರ್ಶನ. ನಾನು ಎಷ್ಟು ಹೃದಯ ತುಂಬಿ ಹೇಳಿದ್ರು ಇದನ್ನು, ಈ ಜನಗಳ ಪ್ರೀತಿಯನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ. ಜನರ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದು ನನಗೆ ಇನ್ನೂ ಕಷ್ಟ. ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾವು ಹಪ್ಕೊಂಡಾಗ ಮಾತ್ರ, ಪ್ರೀತಿ ಕೊಟ್ಟಾಗ ಮಾತ್ರ ಅವ್ರು ನಮಗೆ ಪ್ರೀತಿ ಕೊಡ್ತಾರೆ. ಅದಕ್ಕೆ ಸಾಕ್ಷಿ. ಪ್ರಪಂಚದಲ್ಲಿ ಪ್ರೀತಿ ಒಂದಿದ್ದರೆ ಪ್ರಪಂಚವನ್ನು ಗೆಲ್ಬೋದು ಅಂತ ಹೇಳ್ತಾರೆ. ಹಣ ಮತ್ತು ಐಶ್ವರ್ಯ ಎರಡೂ ಬರುತ್ತೆ ಪ್ರೀತಿ ಇರೋ ಕಡೆ ಅಂತ. ಅದನ್ನು ಈ ಕ್ಷೇತ್ರದಲ್ಲಿ ತೋರಿಸಿದ್ದಾರೆ ಕಾರ್ಯಕರ್ತರು, ನನಗೆ ಯಾವ ರೀತಿ ನಡ್ಕೋಬೇಕು ಪ್ರೀತಿಯಿಂದ ಅಂತ. ಕೆಲವು ಸಲ ಪ್ರೀತಿ ಇಲ್ಲದಿದ್ದಾಗ ಕೋಪ ಮಾಡ್ಕೊಂಡು ಸೋಲಿಸೂ ಇದ್ದಾರೆ. ಅದರಿಂದ ನನಗೆ ಒಂದು ಗೊತ್ತಾಗಿದೆ ಏನಪ್ಪ ಅಂದರೆ, ಪ್ರೀತಿ ಇರೋ ಕಡೆ ಅಧಿಕಾರನೂ ಇರುತ್ತೆ, ಐಶ್ವರ್ಯನೂ ಇರುತ್ತೆ, ಸರ್ವಸ್ವವೂ ಇರುತ್ತೆ ಅನ್ನೋದಕ್ಕೆ ಇದು ನಿರ್ದೇಶನ. ನಾನು ಇದನ್ನು ನನ್ನ ಮನಸ್ಪೂರ್ವಕವಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಮೇಲಾಗಲಿ, ಕ್ಷೇತ್ರದ ಮತದಾರರಲ್ಲ, ಕಾರ್ಯಕರ್ತರಲ್ಲ, ಯಾವುದೇ ವಿಶ್ವದಲ್ಲಿ ಯಾವುದೇ ವ್ಯಕ್ತಿಯ ಮೇಲಾಗಲಿ ಭಗವಂತನಲ್ಲಿ ಕೇಳ್ಕೊಂಡಿದ್ದೀನಿ, ನನಗೆ ಕೋಪ ಅನ್ನೋದು ಕೊಡಬೇಡ, ಎಲ್ಲರನ್ನೂ ಪ್ರೀತಿಯಿಂದ ಇನ್ಕ್ಲೂಡಿಂಗ್ ನಿಮ್ಮ ಮೀಡಿಯಾನು ಸೇರಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ನನಗೆ ಯಾರ್ಯಾರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನಗೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಭಗವಂತ ಗಂಗಾಧರೇಶ್ವರ ಮತ್ತು ವನ್ನಾದೇವಿಯರ ಆಶೀರ್ವಾದ, ಲಕ್ಷ್ಮೀ ನರಸಿಂಹನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇವರಿಗೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.